ಅಮೋರೆ ಅಮೋರೆ ಏನಪ್ಪ ಈ ಬಿಲ್ ತಗೊಳ್ರ. ಅಲ್ಕಳ್ರ ಅಮೋರೆ, ನಾನು ಒಂದು ವಾರದಿಂದ ನೋಡ್ಕೊಂಡೇ ಬರ್ತಿದ್ದೀನಿ. ಈ ರವೆನ ಯಾವ್ದಕ್ಕೂ ಬರದೆ ದೂರ ನಿಂತ್ಕೊಂಡ್ಬಿಟ್ರೆ ಈ ಎಸ್ಟೇಟ್ ಯಾವ ನಡೆಯೋದು ಹ್ಯಾಂಗ್ರ? ನನ್ ಸ್ವರ ಕೇಳ ಸಾಕು ಕೂರ್ರಂತ ಮೈಮೇಲೆ ಬೀಳ್ತಾರೆ ಕಣ್ರ. ಬಗ್ಗುಂಜಿ, ಅವನನ್ನ ನಾನ್ ವಿಚಾರಿಸ್ಕೊಳ್ತೇನೆ. ರವಿ, ಬೆಟ್ಟದಷ್ಟು ಕೆಲಸ ಇಟ್ಕೊಂಡು ಈ ಪಿಂಗಾಣಿ ಸಾಮಾನ್ ಜೋಡ್ಸೋಕೆ ಏನ್ ಅವಸರ? ಚಿತ್ರಾಗ್ ಹೇಳಿದ್ರೆ ಮಾಡಲ್ವೇ ಕೆಲ್ಸನ? ರವಿ, ಏನೋ ಆಗಿದೆ ನಿಂಗೆ? ಈ ರೀತಿ ಉದಾಸೀನ ಮಾಡ್ಕೊಂಡ್ರೆ ಈ ಎಸ್ಟೇಟ್ ವ್ಯವಹಾರನೆಲ್ಲ ಯಾರು ನೋಡ್ಕೋತಾರೆ ಹೇಳು? ಪಾಪ ಆ ಬಗ್ಗುಂಜಿ ಎಷ್ಟು ಅಂತ ಮಾಡ್ತಾನೆ. ಅಮೋರೆ, ಆ ಗೊಬ್ಬರ ಲಾರಿ ಕಳ್ಸ್ಕೊಡ್ತೀನಿ ಕಣ್ರ. ನಿನ್ನನ್ನೇ ಕೇಳ್ತಿರೋದು ರವಿ. ಈ ಮನೇಲಿ ಎಲ್ಲಾ ವಿಷಯ ನನ್ ಕೆಳ ನಡೀತಾ ಇದೆ. ಇಷ್ಟ ಬಂದಾಗ ಜನರನ್ನ ಕೆಲ್ಸಕ್ಕೆ ಸೇರಿಸ್ಕೋತೀರಾ, ಇಷ್ಟ ಬಂದಾಗ ಅವ್ರನ್ನ ಓಡಿಸ್ತೀರಾ, ನನ್ ಕೆಳ ಮಾಡ್ತೀರಿ. ಇಷ್ಟೆಲ್ಲ ವ್ಯವಹಾರ ನನ್ ಕೇಳಿದ್ರೆ ನಡಿಬೇಕಾದ್ರೆ ಎಸ್ಟೇಟ್ ವ್ಯವಹಾರಕ್ಕೆ ಮಾತ್ರ ನಾನ್ ಯಾಕ್ಬೇಕು? ಆದ್ರೂ ನೀವೇ ಮಾಡಿ, ಏನೂ ತಪ್ಪಿಲ್ಲ. ಸಾಕೋ ನಿನ್ನ ಕುಹಕ. ನೀನ್ ಆ ಹೆಣ್ಣಿನ ವಿಷಯ ಮಾತಾಡ್ತಾ ಇದೀಯಾ? ನನಗೆಲ್ಲ ಅರ್ಥವಾಗುತ್ತೆ. ಚಿನ್ನದಂತ ಹುಡುಗಿ ನಮ್ಮ ಮನೇಲಿ ಇಟ್ಕೊಂಡು ಬೇರೊಬ್ಬ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾಚಿಕೆ ಆಗ್ಬೇಕು ನಿನಗೆ. ಚಿತ್ರ ನಿಂಗೆ ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ ಹೇಳು? ನೀನೇ ಇಷ್ಟಪಟ್ಟು ಮದುವೆ ಆದ ಹುಡುಗಿ ತಾನೇ ಅವಳು. ರವಿ, ನಿಜವಾಗ್ಲೂ ನೀನು ಈ ರೀತಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತಿನ ದಿನ ನಾನ್ ನಿನ್ ತಾಯಿ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಿದೆ ನಂಗೆ. ಅಮ್ಮ, ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿ ಬಂದಾಗಲ್ಲ ಮಾತಾಡಬೇಡ. ನಾನೊಬ್ಬ ಗಂಡಸು, ನನಗೂ ಕೋಪ ಬರುತ್ತೆ. ಬರೀ ಗಂಡಸು ಅನ್ನಿಸ್ಕೊಳ್ಳೋದಕ್ಕೆ ಕೋಪ ಏನು? ಇನ್ನೇನೇನ್ ಬೇಕೋ ಅವೆಲ್ಲ ಇದೆ ನಿನಗೆ. ಆದ್ರೆ ಜಿಲ್ಲೆಗೆ ಹೆಸರಾಗಿರೋ ಅಚ್ಚಂಡ ಮನೆತನದ ಗಂಡಸು ಅನ್ನಿಸ್ಕೊಳ್ಳಕ್ಕೆ ನಾಲಾಯಕು ಕಣ ರವಿ, ನೀನು ನಾಲಾಯಕು. ಹಾಫ್ ಟೈಮ್ ಆಯ್ತು ಸರ್. ಟೈಮ್ ಆಯ್ತಾ? ನನಗಿನ್ನು ಟೈಮ್ ಆಗಿಲ್ವಲ್ಲಪ್ಪ. ಈ ವಿಷಯ ಏನಾದ್ರೂ ನಮ್ ತಂದೆ ತಾಯಿ ಗೊತ್ತಾದ್ರೆ ಸುಮ್ನೆ ಬಿಡ್ತಾರಾ? ನೋ ಡಾರ್ಲಿಂಗ್, ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಕ್ಕೆ ಮುಂಚೆನೆ ನಾವಿಬ್ರು ಮದುವೆ ಆಗ್ಬಿಡೋಣ. ಯಾಕೆ ಡಾರ್ಲಿಂಗ್? ಅಯ್ಯೋ, ಲೈಟ್ ಇದೆ, ಯಾರಾದ್ರೂ ನೋಡ್ತಾರೆ. At least you enjoy. ಸರ್ 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 ನಾವಿಬ್ರು ಲವರ್ ಸರ್. ಏನೇ ಮಾಡ್ತಾ ಇದೀಲಿ? ಸರ್ ಲವ್ ಮಾಡ್ತಾ ಇದೀವಿ ಸರ್. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ಬಿಡಿ ಸರ್, ದಯವಿಟ್ಟು ಸರ್ ಬಿಟ್ಬಿಡಿ ಸರ್. ಬಾಸ್, ಅವರಿಬ್ರು ಲವರ್ಸ್, ಇನ್ನೇನ್ ಮಾಡ್ತಾರೆ? ಲವ್ ಮಾಡ್ತಿರ್ತಾರೆ. ಪ್ಲೀಸ್ ಬಿಟ್ಬಿಡಿ. ಪ್ರೈವೇಟ್ ಆಗಿ ಮಾಡ್ತೀವಿ ಅಂದ್ರೆ 5 ಸ್ಟಾರ್ ಹೋಟೆಲ್ ರೂಮ್ ಹಾಕಿ ಕೊಡ್ತೀರೇನ್ರಿ ನೀವಿಬ್ರು? ಇವ್ರ ಅಪ್ಪ ಅಮ್ಮನಿಗಂತೂ ಗೊತ್ತಾಗಲ್ಲ, ಸಮಾಜದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ್ರೆ ನಿಮ್ ಕಾಟ ಶುರು ಆಯ್ತಲ್ಲಯ್ಯ. ಇದಿದೆಯಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ ಸ್ವಾಮಿ, ಮರ ಅಲ್ಲ, ದೇಹ, ಮಾಂಸ. ಗಿಳಿದ್ರೆ ನೋವುತ್ತೆ, ಮುತ್ ಕೊಟ್ರೆ ಹಿತ ಅನ್ಸುತ್ತೆ, ಸುಖ ಕೇಳುತ್ತೆ ರೀ ದೇಹ, ಸುಖ ಕೇಳುತ್ತೆ. ಸುಖ ಬೇಕು ಅಂದ್ರೆ ಮದುವೆ ಆಗ್ಲಿ. ಕೇಳ್ರಪ್ಪ ಕೇಳಿ, ಗಂಡಿಗೆ ಮದುವೆ ವಯಸ್ಸು 21 ಅಂತ ಆಟೋ ಹಿಂದೆ ಗೀಚ್ ಬಿಡ್ತೀರಾ? ನನ್ ಮಗನಿಗೆ 14 ವಯಸ್ಸಲ್ಲಿ ಮೀಸೆ ಬೆಳೆಯುತ್ತೆ, ಏನ್ರಿ ಮಾಡ್ಬೇಕು ಇವನ? ತಪ್ಪು ಇವಂದಲ್ಲ, ಸೃಷ್ಟಿ ಮಾಡಿದ್ನಲ್ಲ ಅವಂದು. ಆದ್ರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡೋಗಿ ಸ್ಟೇಷನ್ಗೆ. ಬಯಾಲಜಿಕಲ್ ಪ್ರಾಬ್ಲಮ್ ಯಾರ್? ನನ್ ಮದುವೆ ಆಗಿದೆ, ನನಗೆ ಮದುವೆ ಆಗಿದೆ ಸರ್, ಐ ಆಮ್ ಮ್ಯಾರಿಡ್. ಆದ್ರೆ ನಾನಿನ್ನು ತಣ್ಣಗಾಗಿಲ್ಲ ಸರ್. ನಾನು ಮದುವೆ ಕುದೀತಾ ಇದೀನಿ ಒಳಗಡೆ.
ಅರ್ಥ ಮಾಡ್ಕೊಳ್ಳಿ, ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ತುಂಬಾ ಸುಂದರವಾದ ವಿಷಯ. ಪ್ಲೀಸ್ ಅಡ್ಡ ಬರಬೇಡಿ, ಗೋಡೆ ಕಟ್ಬೇಡಿ ಸರ್. ಸಂಬಂಧಪಟ್ಟವರು ಅವರಿಬ್ರು ಸರ್. ಅವರಿಬ್ರು ಒಪ್ಪಿದ್ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಸರ್? ಇಬ್ರು ಒಪ್ಪಿದಾರಲ್ಲ, ನಿಮ್ದೇನ್ ತಕರಾರು? ಇಂಥ ವಿಷಯದಲ್ಲಿ ಅದೊಂದೇ ಮುಖ್ಯ. ಒತ್ತಾಯ ಮಾಡೋದೊಂದೇ ತಪ್ಪು. ಒಪ್ಪಿಗೆ ಇದ್ಮೇಲೆ ಎಲ್ಲ ಸರಿನೇ. ಬಲವಂತ ಮಾಡಿದ್ರೆ ತಪ್ಪು, ಫೋರ್ಸ್ ಮಾಡಿದ್ರೆ ತಪ್ಪು. ಒಪ್ಪಿಗೆ ಇದ್ಮೇಲೆ ಎಲ್ಲ ಸರಿನೇ. ಹೋಗ್ರಿ, ಫೋರ್ಸ್ ಮಾಡೋದೊಂದೇ ತಪ್ಪು. ರೋಡಲ್ಲಿ ಬಲ್ಬ್ ಹೊಡೆಯೋದು ತಪ್ಪು. ಇದೆಲ್ಲ ಸರಿನೇ, ಎಲ್ಲ ಸರಿನೇ. ನೋಡೋ ರೀತಿ ಮೇಲೆ ಹೋಗುತ್ತೆ.